ಟೆಲ್ ಮಿ. ಸರ್ ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಸರ್. ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ನೀವು ರೆಸಿಡೆನ್ಸಿ ರೋಡ್ ಬಂದ್ಬಿಡಿ. ವಿಜಯ್ ಸರ್, ಗೋ ಟು ರೆಸಿಡೆನ್ಸಿ ರೋಡ್. ಇದೇನ್ರಿ ನೀವು ರೆಸಿಡೆನ್ಸಿ ರೋಡ್ಗೆ ಬರಕ್ಕೆ ಹೇಳಿ ಇಸ್ಕಾನ್ ರೋಡ್ಗೆ ಬಂದ್ಬಿಟ್ರಿ? ನಾನೇ ಸರ್, ಚೇಂಜ್ ಮಾಡೋ ಟೆನ್ಷನ್ ನಲ್ಲಿ ನಾನೇ ಈ ರೋಡ್ ಕರ್ಕೊಂಡು ಬಂದೆ. ನೀವು? ಐ ಆಮ್ ರೋಹಿತ್ ಸರ್. ನನ್ನ ಬಾಯ್ ಫ್ರೆಂಡ್ ಸರ್. ಹಲೋ ಸರ್. ಹಲೋ. ಯಾರು ನಿಮ್ಮನ್ನ ಚೇಂಜ್ ಮಾಡ್ತಾ ಇರೋದು? ಅವರೇ ಸರ್. ಯಾರು ಇಲ್ವಲ್ಲ. ಯಾರವರು? ಆ ರಾಕಿ ಕಡೆಯವರು ಇರಬಹುದು ಸರ್. ರಾಕಿನಾ? ಹೌದು ಸರ್. ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ನನ್ನ ಫ್ರೆಂಡ್ ಸರ್. ಮಿಸ್ ಅಂಡ್ ರೇಪ್ ಕೇಸಾ? ಹಾ ಎಕ್ಸಾಕ್ಟ್ಲಿ ಸರ್. ಅದಕ್ಕೆ ಸಂಬಂಧಪಟ್ಟ ಫೈಲ್ ಸರ್ ಇದು. ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅವ್ರು ನನ್ನನ್ನು ಅಟ್ಯಾಕ್ ಮಾಡೋದಕ್ಕೆ ಬಂದ್ರು ಸರ್. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಗುಡ್, ವೆರಿ ಗುಡ್. ವಿಜಯ್, ಕಮ್ ಆನ್. ರೋಹಿತ್, ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಬೈ. ವಿಜಯ್, ಡ್ರೆಸ್ಸಿಂಗ್. ಎಸ್ ಸರ್. ವಿಜಯ್, ಯಾರು ನೀನು? ನನ್ನ ಟಚ್ ಮಾಡ್ತೀಯಾ? ಜುಟ್ಟು ನನ್ನ ಮಗನೇ, ನನ್ನ ಬೇಡಿ ಹಾಕ್ತೀಯಾ? ನಾನು ಯಾರು ಗೊತ್ತಾ ನಿನ್ಗೆ? ಡೋಂಟ್ ಸ್ಟಾಪ್ ಮ್ಯೂಸಿಕ್, ಕಂಟಿನ್ಯೂ. ಗುಡ್, ವೆಲ್ ಡನ್ ಅಗ್ನಿ. ನಾನು ಜಗನ್ನಾಥ್ ಕಡೆ ಮಾತಾಡ್ತಿದ್ದೀನಿ. ವಿಷಯ ಗೊತ್ತಲ್ಲ, ಅಮ್ಮ ಡೆಲ್ಲಿಯಿಂದ ಬೆಂಗಳೂರಿಗೆ ಬರೋದ್ರೊಳಗೆ ರಾಕಿ ರಿಲೀಸ್ ಆಗಿರ್ಬೇಕು. ಆಫೀಸರ್, ರಾತ್ರಿ ಎಲ್ಲ ಕುಡ್ದು ಚಿತ್ತಾಗಿದ್ದೀನಿ ಅಂತ ಸೆಲ್ ನಲ್ಲಿ ಹಾಕಿದೀಯಾ? ಅಷ್ಟೊಂದು ತಾಕತ್ತಿದ್ರೆ ಸೆಲ್ ಓಪನ್ ಮಾಡು. ನಾನ್ ತೋರಿಸ್ತೀನಿ ನನ್ನ ತಾಕತ್ ಏನಂತ. ಓಪನ್ ದ ಸೆಲ್. ವಿಜಯ್ ಸರ್, ಓಪನ್ ದ ಸೆಲ್. ಗೊತ್ತಿಲ್ಲದೆ ನನ್ನ ಮುಟ್ಟಿ ತಪ್ಪು ಮಾಡಿದೀಯ ಆಫೀಸರ್. ನೀನ್ ಮಾಡಿರೋದು ತಪ್ಪು ಅಂತ ಕ್ಷಮೆ ಕೇಳಿ ನನ್ಗೆ ಸಲಾಂ ಹೋದ್ರೆ ಸರಿ. ಇಲ್ಲ ಅಂದ್ರೆ ಸಲಾಂ ಹೊಡಿಬೇಕು ನಿನ್ಗೆ. ತಗೋ ಸಲಾಂ. ಪೊಲೀಸ್ ಅಂದ್ರೆ ಏನೋ ತಿಳ್ಕೊಂಡಿದ್ಯಾ ನೀನ್? ಆಫೀಸರ್, ವಾಟ್ ಇಸ್ ನಾನ್ಸೆನ್ಸ್? ಅವನ್ ಮಾಡಿರೋ ನ್ಯೂಸೆನ್ಸ್ ಏನ್ ಗೊತ್ತಾ? ಸಾವಿರ ಮಾಡಿರ್ಬೋದು. ಕೋರ್ಟ್ ಇಂದ ಬೇಲ್ ತಂದಿದೀವಿ, ರಿಲೀಸ್ ಮಾಡಿ. ಇದು ನಾನ್ ಬೈಲಬಲ್ ರೇಪ್ ಅಂಡ್ ಮರ್ಡರ್ ಕೇಸ್. ಅವ್ನ್ ರೇಪ್ ಅಂಡ್ ಮರ್ಡರ್ ಮಾಡಿದಕ್ಕೆ ಸಾಕ್ಷಿ ಇದೆಯಾ? ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ. ಆಫೀಸರ್, ನೀವು ಹೊಡೆಯೋ ಒಂದೊಂದು ಏಟಿಗೆ ಒಂದೊಂದು ಊರಿಗೆ ಟ್ರಾನ್ಸ್ಫರ್ ಆಗಬೇಕಾಗುತ್ತೆ. Is it? ಯಾ. Vijay, sir, now the countdown starts. 1, 2, 3, 4, 5, 6, 7, 8, 9. ರಾಕಿ, ರಾಕಿ, ಏನಾಯ್ತು? ಸಾರಿ ಅಮ್ಮ, ತಪ್ಪಾಯ್ತಮ್ಮ. ಯಾರು? ಯಾವ ಕತ್ತೆ ನನ್ನ ಮಗ? ನನ್ನ ಮಗನ ಸೆರೆಲಿಟ್ಟಿರೋದು ಯಾವ ಹುಚ್ಚನಾಯಿ? ನನ್ನ ಮಗನ ಕಚ್ಚಕ್ ನೋಡಿದ್ದು ನೀನೇನು? ನೀನೇನು?
ಯಾಕೋ ಗೂಬೆ ತರ ನೋಡ್ತಾ ಇದ್ಯೋ? ಯಾರು ಹೇಳು? ಅಗ್ನಿ. ಅಗ್ನಿ ಎಲ್ಲಿದ್ದಾನ ಅವನು? ಅವನು ಕೆಂಡಾಕಾರು ಕಣ್ಣುಗಳು. ಅವನು ಸಹವಾಸಕ್ಕೆ ಹೋಗ್ಬೇಡ, ಸುಟ್ಟು ಬೂದಿಯಾಗಿ ಹೋಗ್ತೀಯ. ದಟ್ ಈಸ್ ದಿ ಪವರ್ ಆಫ್ ಅಗ್ನಿನ ಆಸು ಬಿರುಗಾಳಿ ಕಣೋ ನಾನು. ನನ್ನ ಪವರ್ ಏನು ಅಂತ ಗೊತ್ತಾ? ಏನ್ ನಿನ್ ಪವರ್? ನೀನೇನು ಸಿಎಂ ಆಫ್ ಕರ್ನಾಟಕನ PM ಆಫ್ ಇಂಡಿಯಾನ? ಸಿಎಂ ನ PM ನ ಸೃಷ್ಟಿ ಮಾಡೋ GM ನಾನು. ಗಾಡ್ ಮದರ್ ನಾನು. ತಿಮ್ಮಕ್ಕ ನನ್ನ ಮಗನ ರಿಲೀಸ್ ಮಾಡು. ರಿಲೀಸ್ ಮಾಡು. ರಾಕಿ! ಅಮ್ಮ ಅಮ್ಮ ನಂಗೆ ಬೇಗ ಬಿಡ್ಸಮ್ಮ. ನೋಡ್ತಿದ್ದೀಯಲ್ಲಮ್ಮ ನನ್ನ ಬಾಡಿ ಜೊತೆ ಹೇಗೆ ಕಬಡ್ಡಿ ಆಟ ಆಡ್ತಿದ್ದಾರೆ ಅಂತ. ನನ್ನ ಮಗನಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತೀಯೇನೋ? ಅವನೇ ದರೋಡೆ ಮಾಡಿದನಾ ಇಲ್ಲ ಕೊಲೆ ಮಾಡಿದನಾ? ಮಾನಭಂಗ ಮಾಡಿದ್ದಾನೆ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ರೇಪ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ಎಸ್. ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ಮರೆಯಾಗೋದಿಕ್ಕೆ, ಮಾನಭಂಗಕ್ಕೆ ಗುರಿಯಾಗೋದಿಕ್ಕೆ, ಆಕೆ ಸಾವಿಗೆ ಕಾರಣ ಈ ಲುಚ್ಚ ನಿನ್ ಮಗ. ನಿನಗಿರೋ ಇನ್ಫ್ಲೂಯೆನ್ಸ್ ನಿಂದ ಅಂಧಾಕಾರದ ಅಧಿಕಾರನ ಅಡ್ಡ ಇಟ್ಕೊಂಡು ಪವಿತ್ರವಾದ ಹೆಣ್ಣಿನ ಶೀಲದ ಜೊತೆ ಆಟ ಆಡಿದ ಕಚ್ಚಡ ಈ ನಿನ್ ಮಗ. ಈ ಬೇವರ್ಸಿ ನಿನ್ ಮಗನಿಗೆ 3rd ಡಿಗ್ರಿ ಏನು? ಗಂಡಸ್ತನಾನೇ ಇಲ್ದಂಗ್ ಮಾಡ್ಬಿಡ್ತೀನಿ. ನಾನು ಹಿಡ್ಕೊಂಡ್ರೆ ಹೆಣ್ಣು ನೀನು. ಏ ಲಾಯರ್ಸ್, ನಿಮ್ಮ ತಿಮ್ಮಕ್ಕನಿಗೆ ಹೇಳಿ, ಡ್ಯೂಟಿಯಲ್ಲಿರೋ ಆಫೀಸರ್ ಮೇಲೆ ಕೈ ಹಾಕಿದಕ್ಕೆ ಸೆಕ್ಷನ್ 353 ಪ್ರಕಾರ ಇವಳನ್ನು ಒಳಗೆ ಹಾಕ್ತೀನಿ, ಚಿಪ್ಪಲ್ಲಿ ಅನ್ನ ತಿನ್ನಿಸ್ತೀನಿ. ಎಷ್ಟು ಕೊಬ್ಬು ನಿನಗೆ? ರೆಡ್ಡಿಗೆ ಫೋನ್ ಮಾಡು. ನಾನು ಇವನ ತೀರ್ಮಾನ ಆಗಬೇಕು. ಮೇಡಮ್ ಪ್ಲೀಸ್, ಈಗ ಜಗಳ ಬೇಡ. ಮೇಡಮ್, ನಮ್ ರಾಕಿ ಮುಖ್ಯಮಂತ್ರಿ ಆಗೋರು, ನಮ್ಗೆ ಅವ್ರ ಭವಿಷ್ಯ ಮುಖ್ಯ. ಮೇಡಮ್ ಇವ್ರನ್ನ ನಾಳೆ ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಖಾಕಿ ಹಾಕೊಂಡಿದ್ದೀನಿ ಅಂತ ನನಗೆ ಎದುರು ಮಾತಾಡ್ತೀಯಾ? ನೋಡ್ಕೋತೀನಿ, ನಿನ್ನ ಅಂತ್ಯ ನೋಡ್ತೀನಿ. ಈ ಖಾಕಿನ ನಿನ್ನ ಕೈಯಲ್ಲೇ ತೆಗ್ಸಿ ನನ್ನ ಕಾಲು ಹಿಡ್ಕೊಳ್ಳೋ ಹಾಗೆ ಮಾಡ್ತೀನಿ. ನಿನ್ ಜೊತೆ ನಾನು ಫುಟ್ಬಾಲ್ ಆಡ್ತೀನಿ. ಕರ್ಣನಿಗೆ ಕವಚ ಕುಂಡಲ ಹೇಗೋ, ಅಗ್ನಿಗೆ ಈ ಯೂನಿಫಾರ್ಮ್ ಹಾಗೆ. ಇಂದ್ರನೇ ಬರ್ಲಿ, ಆ ಪರಮೇಶ್ವರನೇ ಇಳಿದು ಬರ್ಲಿ, ಇದನ್ನ ನನ್ನಿಂದ ಯಾರೂ ದೂರ ಮಾಡಕ್ಕಾಗಲ್ಲ. ಆಫ್ಟರ್ ಆಲ್, ನೀನೆಷ್ಟು? ನೀನು ನನ್ನ ಜೊತೆ ಫುಟ್ಬಾಲ್ ಆಡ್ತೀಯೋ, ನಾನ್ ನಿನ್ ಜೊತೆ ಬ್ಯಾಸ್ಕೆಟ್ ಬಾಲ್ ಆಡ್ತೀನೋ ಆಮೇಲೆ ನೋಡೋಣ. ಮೊದಲು ನಿನ್ Better we meet in the court tomorrow. Now just get out, I say out. ನಾನಿದ್ದೀನಿ. Out. ಸುಮ್ಮನಿರು. ಬರಾನರ್, ಈ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನನ್ನ ಕ್ಲೈಂಟ್ ಆದ ಮಿಸ್ಟರ್ ರಾಕಿ ಹಾಗೂ ಸತ್ತೋಗಿರೋ ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ಜೊತೆ ಫ್ರೆಂಡ್ಶಿಪ್ ಇದ್ದಿದ್ ನಿಜ. ಈ ಜರ್ನಲಿಸ್ಟ್ ಸಂಧ್ಯಾ ಮತ್ತೆ ಆ ಶಿಲ್ಪಾ ಒಂದೇ ರೂಮ್ಮೇಟ್ಸ್, ಅದು ನಿಜ. ಈ ಜರ್ನಲಿಸ್ಟ್ ಸಂಧ್ಯಾ ಕೊಡೋ ಸ್ಟೇಟ್ಮೆಂಟ್ ಪ್ರಕಾರ ಶಿಲ್ಪಾ ಸತ್ತ ಇಂದಿನ ರಾತ್ರಿ ಸುಮಾರು 10:30 11:30 ಒಳಗೆ ಮಿಸ್ಟರ್ ರಾಕಿ ಅವರು ಶಿಲ್ಪಾ ಮೊಬೈಲ್ಗೆ 7 ರಿಂದ 8 ಕಾಲ್ಗಳನ್ನು ಮಾಡಿದ್ದಾರೆ. ಐ ಆಮ್ ಕರೆಕ್ಟ್? ಹೌದು. ಅಂದ್ರೆ ಅವರಿಬ್ರು ಫೋನಲ್ಲಿ ಮಾತಾಡಿದ್ ನೀವು ಕೇಳಿಸ್ಕೊಂಡ್ರಾ? ಇಲ್ಲ, ಅವಳು ಯಾವ ಕಾಲ್ಗಳಿಗೂ ರೆಸ್ಪಾನ್ಸ್ ಮಾಡ್ಲಿಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಆ ಶಿಲ್ಪಾ ಅವತ್ತು ಫೋನ್ ಯಾಕೆ ರಿಸೀವ್ ಮಾಡಿಲ್ಲ ಅಂದ್ರೆ ಅವಳಿಗೆ ಬೇರೊಬ್ಬನ ಜೊತೆಗೆ ಅನೈತಿಕ ಸಂಬಂಧ ಇತ್ತು. ಅದನ್ನ ಎಲ್ಲಿ ನಮ್ಮ ಈ ರಾಕಿ ಕೇಳ್ಬಿಡ್ತಾನೆ ಒಂದೇ ಒಂದು ಭಯಕ್ಕೆ ಅವಳು ಫೋನ್ ರಿಸೀವ್ ಮಾಡ್ಲಿಲ್ಲ. ಅದಕ್ಕೋಸ್ಕರ ಈ ರಾಕಿ ಅವಳನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅವಳ ಹತ್ರ ವಿಷಯನೆಲ್ಲ ಕೇಳ್ಬೇಕು ಅಂತ ನೇರವಾಗಿ ಅಪಾರ್ಟ್ಮೆಂಟ್ಗೆ ಹೋದ. ಆ ರಾಕಿ ಶಿಲ್ಪಾ ಜೊತೆಗೆ ಹೋಗಿದ್ ನಿಜಾನ? ಹೌದು, ಅವರಿಬ್ರು ಜೊತೆಲೇ ಹೋದ್ರು. ಮತ್ತೆ ಅವರಿಬ್ರು ವಾಪಸ್ ಬಂದಿದ್ದನ್ನ ನೀವು ನೋಡಿದ್ರಾ? ಇಲ್ಲ ಸರ್, ನಾನ್ ರಾತ್ರಿ 1 ಗಂಟೆವರೆಗೂ ವೇಟ್ ಮಾಡಿ ಮಲಗ್ಬಿಟ್ಟೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅದೇ ರಾತ್ರಿ ರಾಕಿ ಶಿಲ್ಪಾನ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಮತ್ತೆ ರಾತ್ರಿ 1:30ಕ್ಕೆ ಡ್ರಾಪ್ ಮಾಡಿದ್ ನಿಜ? ನೋ, ಇಲ್ಲ ಯುವರ್ ಆನರ್, ಅವಳು ಫ್ಲಾಟ್ ಬಂದೇ ಇಲ್ಲ. ಫ್ಲಾಟ್ಗೆ ಬರ್ದೇ ಇರಬಹುದು, ಬಟ್ ಅಪಾರ್ಟ್ಮೆಂಟ್ ಬಂದಿದ್ದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಯುವರ್ ಆನರ್. ರುದ್ರಪ್ಪನವ್ರೆ, ಶಿಲ್ಪಾ ಅವತ್ತು ರಾತ್ರಿ ಎಷ್ಟೊತ್ತಿಗೆ ಅಪಾರ್ಟ್ಮೆಂಟ್ ಇಂದ ಹೋದ್ರು? ಸರ್ ಅವತ್ತು ರಾತ್ರಿ 11:30ಕ್ಕೆ ಶಿಲ್ಪಾ ಅವ್ರನ್ನ ಇವರೇ ಕರ್ಕೊಂಡು ಹೋದ್ರು ಸರ್. ಮತ್ತೆ ಅವ್ರು ವಾಪಸ್ ಬರ್ಲಿಲ್ವಾ? ಬಂದ್ರು ಸರ್. ಸುಮಾರು ರಾತ್ರಿ 1:30ಕ್ಕೆ ಅವ್ರನ್ನ ಕರ್ಕೊಂಬಂದ್ಬಿಟ್ರು ಸರ್. ಯಾರು ಇವ್ರೇನಾ? ಹೌದು ಸರ್.
ಮತ್ತೆ ಇವ್ರು ಡ್ರಾಪ್ ಮಾಡಿದ್ಮೇಲೆ ಅಪಾರ್ಟ್ಮೆಂಟ್ ಇಂದ ಹೋದ್ರಲ್ಲ, ಹಾ ಹೊರಟೋದ್ರು ಸರ್. ಶಿಲ್ಪ ಯಾಕೆ ಫ್ಲಾಟ್ಗೆ ಹೋಗ್ಲಿಲ್ಲ? ಅಲ್ಲಿ ಬೇರೆ ಒಂದು ಗಾಡಿ ಕಾಯ್ತಾ ಇತ್ತು ಸರ್. ರಾಕಿ ಅವರು ಶಿಲ್ಪ ಅವ್ರನ್ನ ಬಿಟ್ಟೋದ ತಕ್ಷಣ ಶಿಲ್ಪ ಅವರು ಆ ಕಾಯ್ತಾ ಇದ್ದ ಗಾಡಿಯಲ್ಲೇ ಹೊರಟೋದ್ರು ಸರ್. ಆ ಕರ್ಕೊಂಡೋದ್ ವ್ಯಕ್ತಿನ ಮುಂಚೆ ನೀವ್ ಯಾವತ್ತಾದ್ರೂ ನೋಡಿದೀರಾ? ಇಲ್ಲ ಸರ್. ಆ ಕಾರ್ ನಂಬರ್ ಏನಾದ್ರೂ ಗೊತ್ತಾ? ಫಾರ್ ರಿಜಿಸ್ಟ್ರೇಷನ್ ಬೋರ್ಡ್ ಇತ್ತು ಸರ್. ಆ ಫಾರ್ ರಿಜಿಸ್ಟ್ರೇಷನ್ ಕಾರ್ನಲ್ಲಿ ಇದ್ದ ವ್ಯಕ್ತಿನೇ ಆ ಶಿಲ್ಪನ ಯಾಕೆ ಕೊಲೆ ಮಾಡಿರ್ಬಾರ್ದು? ಈ ಆಪಾದಿತನ ಸ್ಥಾನದಲ್ಲಿ ನಿಂತಿರೋ ನನ್ನ ಕಕ್ಷಿದಾರ ರಾಕಿಗೂ ಆ ಶಿಲ್ಪ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ದಟ್ಸ್ ಆಲ್ ಯುವರ್ ಆನರ್. ವಾದ ವಿವಾದಗಳನ್ನ ಪರಿಶೀಲಿಸಿದ ನಂತರ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದ ನ್ಯಾಯಾಲಯವು ರಾಕಿಯನ್ನು ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆ ಮಾಡಿದೆ.